ಅಯ್ಯೋ ದೇವ್ರೆ, ದಿಗ್ಭ್ರಾಂತ ಸ್ಥಿತಿಯಲ್ಲಿ ದೂತ್ ಪೇಡ ದಿಗಂತ್. ನಾನು ಮನಸಾರೆ ಮರುಳನಾಗೆ ಇರುವೆನು ಇನ್ನು ಮುಂದೆ. ಅಂದರೆ ನನ್ನ ತಪ್ಪಿಲ್ಲದೆ ನಿಮಗೆ ಏಟಾಗೋದಿದೆಯಲ್ಲ, ಜೀವನ ಪರ್ಯಂತ ನೀವು ಅದನ್ನು ಅನುಭವಿಸೋದಿದೆಯಲ್ಲ, ಅದು ಯಾರಿಗೆ ಬ್ಲೇಮ್ ಮಾಡ್ತೀರಾ? ನಿಮ್ಮ ಹಣೆ ಬರಕ್ಕೆ ಬ್ಲೇಮ್ ಮಾಡಬೇಕಷ್ಟೇ. ನಾನು ಮನಸಾರೆ ಮಗುವಿನಂತೆ ಮಲಗುವ ಮಡಿಲು ನಿಂದೆ. ನಾ ಮನಸಾರೆ ನಗುವೆ ನಗುವೆ, ನಾ ತುಂಬ ಹಾಯಾಗಿರುವೆ. ದಿಗಂತ್, ದೂತ್ ಪೇಡ ದಿಗಂತ್. ಹೌದು, ಈ ಹೆಸರು ಸ್ಯಾಂಡಲ್ವುಡ್ನಲ್ಲಿ ಒಂದು ಟೈಮಲ್ಲಿ ಪೀಕ್ನಲ್ಲಿತ್ತು. ಅದೆಷ್ಟೋ ಹುಡುಗಿರ ಮಿಲ್ಕಿ ಬಾಯ್ ಆಗಿ ಅವರ ಮನಸ್ಸಲ್ಲಿ ಕ್ಯೂಟ್ ಗಾಯ್ ಆಗಿದ್ರು ಇದೇ ದೂತ್ ಪೇಡ ದಿಗಂತ್. ಮುಂಗಾರು ಮಳೆ, ಗಾಳಿಪಟ, ಮನಸಾರೆ, ಪಂಚರಂಗಿ ಸೇರಿದಂತೆ ಇನ್ನೂ ಹಲವು ಹಿಟ್ ಮೇಲೆ ಹಿಟ್ ಚಿತ್ರಗಳನ್ನು ಕೊಟ್ಟು ಲೈಫ್ ಸೆಟ್ ಮಾಡಿಕೊಂಡ ನಟರಲ್ಲಿ ದಿಗಂತ್ ಕೂಡ ಒಬ್ಬರಾಗಿದ್ದರು. ಆದರೆ ನಟ ದಿಗಂತ್ ನಿಜಕ್ಕೂ ಲೈಫ್ನಲ್ಲಿ ಸೆಟ್ಲ್ ಆಗಿದ್ದಾರಾ ಅನ್ನೋ ಪ್ರಶ್ನೆ ಹಾಕಿದರೆ ಸದ್ಯ ಖುದ್ದು ದಿಗಂತ್ ಅವರ ಬಾಯಿಂದಲೇ ಬರ್ತಿರೋ ಉತ್ತರ ಮಾತ್ರ ನೋ, ಐ ಆಮ್ ನಾಟ್ ಸೆಟಲ್ಡ್ ಅಂತ. ಇಲ್ಲ, ನಿಜವಾಗ್ಲೂ ನನಗೆ ನನ್ನ ಪುಣ್ಯ ಐಂದ್ರಿತಾರೆ. ಖಂಡಿತ 2009ರಿಂದ ನನ್ನ ಜೊತೆಗೆ ನಿಂತಿದ್ರದು ಐಂದ್ರಿತಾ ಜೊತೆಗೆ. ನನ್ನ ಅದೇ ಹೇಳಿದ್ನಲ್ಲ, ನನ್ನ ಪುಣ್ಯ. ಯಾಕೆಂದರೆ ನನಗೆ ಅಷ್ಟು ಏಟಾದರೂ, ನಾನು ಅಷ್ಟು ಅಂದರೆ ಇವಾಗ ಕರಿಯರೇ ಹೋಗಿತ್ತು. ಒಂದು ಟೈಮಲ್ಲಿ ಕಣ್ಣು ಏಟಾದಾಗಂತೂ ಕರಿಯರೇ ಇರಲಿಲ್ಲ ಬಹುಶಃ. ಅಂದರೆ 2-3 ವರ್ಷ ನನ್ನ ಕೆಲಸ ಮಾಡೋದಕ್ಕಾಗಿರಲಿಲ್ಲ. ಫ್ಯೂಚರ್ ಏನು ಅಂತ ಗೊತ್ತಿಲ್ಲ. ನಾನು ನಟನಾಗೆ ಉಳಿತೀನ ಅಥವಾ ಬೇರೆ ಏನಾದ್ರು ಕೆಲಸ ಮಾಡಬೇಕಾ ಅನ್ನೋ ಥರ ಒಂದು ಇದಕ್ಕೆ ಹೋದಾಗ, ಆದರೂ ಜೊತೆಗೆ ನಿಂತು ಸಪೋರ್ಟ್ ಮಾಡಿ ಎಲ್ಲ ಮಾಡಿದ್ದಕ್ಕೆ ಐಂದ್ರಿತಾಗೆ ಥ್ಯಾಂಕ್ಸ್ ಹೇಳಬೇಕು. ಹೌದು, ದಿಗಂತ್ ಸದ್ಯ ಕನ್ನಡ ಚಿತ್ರರಂಗ ತೊರೆದು ಬೇರೆ ಕರಿಯರ್ ಹುಡುಕಿಕೊಳ್ಳುವ ದುಸ್ಥಿತಿಯಲ್ಲಿದ್ದಾರೆ. ಅಷ್ಟೇ ಅಲ್ಲ, ಶಿವಮೊಗ್ಗದ ತೀರ್ಥಹಳ್ಳಿಗೆ ಹೋಗಿ ಅವರ ತೋಟ ನೋಡಿಕೊಳ್ಳೋದಾ ಅಥವಾ ಬೇರೆ ಇನ್ನೇನಾದರೂ ಕೋರ್ಸ್ ಮಾಡೋದಾ ಅನ್ನೋ ಕನ್ಫ್ಯೂಷನ್ನಲ್ಲಿ ಮುಳುಗಿಬಿಟ್ಟಿದ್ದಾರೆ ದಿಗಂತ್. ಆದರೆ ಸ್ಯಾಂಡಲ್ವುಡ್ ದೂತ್ ಪೇಡ ದಿಗಂತ್ ಹೀಗೆ ಏಕಾಏಕಿ ಇಷ್ಟೊಂದು ದಿಗ್ಭ್ರಾಂತರಾಗಿ ಮಾತನಾಡೋದಕ್ಕೆ ಬಹುಮುಖ್ಯ ಕಾರಣವಿದೆಯಂತೆ. ಏನು ಆ ಕಾರಣ ಅಂದ್ರೆ ಅದನ್ನೇ ಹೇಳ್ತೀವಿ ಕೇಳಿ. ನಾನು ಒಂದು ಟೈಮಲ್ಲಿ ವರ್ಷ ಪೂರ್ತಿ ಸಿನಿಮಾಗಳಲ್ಲಿ ಬ್ಯುಸಿ ಇದ್ದವನು. ಸೋಲು ಗೆಲುವು ಏನೇ ಇದ್ರೂ ಕೂಡ ಕೈ ತುಂಬ ಕೆಲಸ ಇರ್ತಿತ್ತು. ಆದರೆ ನನ್ನ ಲೈಫಲ್ಲಿ ಇದೇ ಮೊಟ್ಟ ಮೊದಲ ಬಾರಿಗೆ ನಾನು ಸಿನಿಮಾಗಳಿಗಾಗಿ ಎದುರು ನೋಡ್ತಾ ಕಾದು ಕೂರೋ ದುಸ್ಥಿತಿ ಬಂದಿದೆ. ಕಳೆದ 6 ತಿಂಗಳ ಹಿಂದೆ ನಾನು 2 ಸಿನಿಮಾ ಒಪ್ಕೊಂಡಿದ್ದೆ. ಆದರೆ ನಿರ್ಮಾಪಕರು ಬಂದು ಸದ್ಯ ಪರಿಸ್ಥಿತಿ ಸರಿಯಿಲ್ಲ, ಈಗ ಸಿನಿಮಾ ಮಾಡೋದು ಬೇಡ ಅಂದಿದ್ದಾರಂತೆ. ಅದಕ್ಕೆ ನಂದಿ ಹಿಲ್ಸ್ ಬಳಿ ನನ್ನದೊಂದು ಗೇಟೆಡ್ ಕಮ್ಯುನಿಟಿಯಲ್ಲಿ ಮನೆ ಇದೆ. ಆ ಮನೆಯನ್ನು ಬಾಡಿಗೆಗೆ ಬಿಟ್ಟಿದ್ದೇನೆ. ಆ ಮನೆಯ ಬಾಡಿಗೆಯನ್ನೇ ಈಗ ನಂಬಿ ಕೂರೋ ಪರಿಸ್ಥಿತಿ ಬಂದೊದಗಿದೆ. ಹೀಗಂತ ಖುದ್ದು ದಿಗಂತ್ ಅವರೇ ಹೇಳ್ಕೊಂಡಿದ್ದಾರೆ. ಹೌದು, ಬಹಳ ತಿಂಗಳುಗಳ ನಂತರ ರುದ್ರನಾಗ ಚಿತ್ರ ಸೆಟ್ಟೇರಿದೆ. ಈ ವೇಳೆ ಮಾಧ್ಯಮದವರೊಂದಿಗೆ ಮಾತನಾಡಿದ ದಿಗಂತ್, ಇಂತಹ ಪರಿಸ್ಥಿತಿ ಇರೋದು ಕನ್ನಡದಲ್ಲಿ ಮಾತ್ರ. ಇವತ್ತಿನ ಈ ಪರಿಸ್ಥಿತಿಗೆ ಕಾರಣ ಮಾತ್ರ ಕನ್ನಡದಲ್ಲಿ ಒಳ್ಳೆಯ ಸಿನಿಮಾ ಬಾರದಿರುವುದು. ಸಿನಿಮಾ ಗೆದ್ದಾಗ ಚಿತ್ರರಂಗ ಚೆನ್ನಾಗೇ ಇರುತ್ತೆ. ಆದರೆ ಈಗಿನ ಪರಿಸ್ಥಿತಿಯಲ್ಲಿ ಸಿನಿಮಾ ಮಾಡಲು ಹೊಸ ನಿರ್ಮಾಪಕರು ಭಯಪಡುತ್ತಾರೆ. ಅದೇ ತೆಲುಗು ಸೇರಿದಂತೆ ಬೇರೆ ಭಾಷೆಗಳಲ್ಲಿ ಸಿನಿಮಾ ಕೆಲಸಗಳು ಜೋರಾಗಿ ನಡೀತಿವೆ. ಸಿನಿಮಾ ಆರಂಭವಾಗ್ತಿದ್ದಂತೆ ಬಿಸ್ನೆಸ್ ಕೂಡ ಆಗ್ತಿದೆ.
ಆದರೆ ಕನ್ನಡದಲ್ಲಿ ಅಂತಹ ಸಪೋರ್ಟ್ ಸಿಗ್ತಿಲ್ಲ. ಇವತ್ತು ಚಿತ್ರಮಂದಿರಗಳು ದುಬಾರಿಯಾಗಿರೋದು ಕೂಡ ಜನ ಥಿಯೇಟರ್ಗಳಿಗೆ ಬಾರದಿರಲು ಒಂದು ಪ್ರಮುಖ ಕಾರಣ ಅಂತ ತಮ್ಮ ಅಳಲು ತೋಡಿಕೊಂಡಿದ್ದಾರೆ. ನಾನು ಮನಸಾರೆ ಮಗುವಿನಂತೆ ಮಲಗುವ ಮಡಿಲು ನಿಂದೆ, ನಾ ಮನಸಾರೆ ನಗುವೆ ನಗುವೆ, ನಾ ತುಂಬ ಹಾಯಾಗಿರುವೆ. ಒಟ್ಟಾರೆಯಾಗಿ ಸಿನಿಮಾ ರಂಗ ಅನ್ನೋದೇ ಹಾಗೆ, ನಿನ್ನೆ ಸಿಗದೇ ಇದ್ದ ಸ್ಟಾರ್ಡಮ್ ಇವತ್ತು ಸಿಗುತ್ತೆ, ಇವತ್ತು ಬಂದಿರೋ ಸ್ಟಾರ್ಗಿರಿ ನಾಳೆಗಿರುತ್ತೋ ಇಲ್ವೋ ಅನ್ನೋದೇ ಸಿನಿರಂಗದ ಕರಾಳ ಸತ್ಯ. ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ರೆ ಹಾಗೂ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಯಾ ಪೈಸೆ ಖರ್ಚಿಲ್ಲದೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.